ಚಿತ್ರದುರ್ಗದಿಂದ ವಿಜಯಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಸರ್. ನಿಮ್ಮ ರಾಶಿ ಪ್ರಶ್ನೆ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಸರ್. ನನ್ನ ಮಗನ ಹೆಸರು ರವಿಕುಮಾರ್ ಅಂತ. ಚಿತ್ತ ನಕ್ಷತ್ರ, ಕನ್ಯಾ ರಾಶಿ. ಈ ವರ್ಷ ಮುಂದಿನ ವರ್ಷ ಎಜುಕೇಶನ್ ಎಲ್ಲ ಹೆಂಗೈತಿ? ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಸರ್ ಅವನು. ಅದಕ್ಕೆ ಕೇಳಬೇಕಾಗಿತ್ತು. ಓಕೆ, ಗುರುಗಳು ಉತ್ತರಿಸ್ತಾರೆ. ಕನ್ಯಾ ರಾಶಿ ಮತ್ತು ಧನು ರಾಶಿಯವರು ಹೆಚ್ಚಿನ ಪ್ರಶ್ನೆಗಳು ಬರ್ತಾ ಇದೆ. ಗ್ರಹಗತಿಗಳಿಗೆ ಅನುಸಾರವಾಗಿ ಅಂತಲೇ ಹೇಳಬೇಕಾಗುತ್ತೆ. ಗ್ರಹಾಧೀನಂ ಜಗತ್ ಸರ್ವಂ ತಾನೆ. ಈ ಕನ್ಯಾ ರಾಶಿಯವರ, ಅದು ನೀವು ಕನ್ಯಾ ರಾಶಿ ಅಂತೇಳಿ ಹೇಳ್ತಾ ಇದ್ದೀರಾ, ತಾಂತ್ರಿಕ ಶಿಕ್ಷಣವನ್ನ ಮಾಡ್ತಾ ಇರತಕ್ಕಂಥದ್ದು. ತಾಂತ್ರಿಕ ಶಿಕ್ಷಣದ ಮೇಲೆ ಪ್ರಭಾವ ಬೀರತಕ್ಕಂತಹ ಗ್ರಹ ಅಂತಂದ್ರೆ ಅದು ಕುಜಗ್ರಹ ಮತ್ತು ಗುರುವಿನ ಬಲಿಷ್ಠತೆಯು ಕೂಡ ಇಲ್ಲಿ ತುಂಬಾ ಮುಖ್ಯವಾಗುತ್ತೆ. ಅವರ ಒಂದು ವಿಶೇಷವಾದಂತಹ ಅದರಲ್ಲಿ ಪ್ರಗತಿ ಸಾಧಿಸತಕ್ಕಂತಹ ಎಲ್ಲಾ ಲಕ್ಷಣಗಳು ಕೂಡ ಕೇಂದ್ರದಲ್ಲಿರತಕ್ಕಂತಹ ತಾಂತ್ರಿಕ ಶಿಕ್ಷಣ ಕಾರಕನಾದಂತಹ ಕುಜನ ಒಂದು ಕೇಂದ್ರ ಸ್ಥಿತಿ ಏನಿದೆ, ವಕ್ರಿಯಾಗಿರ್ತಕ್ಕಂಥದ್ದು, ಇವೆಲ್ಲ ಸೂಚಿಸ್ತಾ ಇದೆ. ಅಂದ್ರೆ ಉತ್ತಮವಾದಂತಹ ಭವಿಷ್ಯ ಇದೆ ಅನ್ನೋದಕ್ಕಂದು ಸೂಚಿಸ್ತಾ ಇದೆ. ಆದರೆ ಆ ಉತ್ತಮ ಭವಿಷ್ಯ ಇದೆ, ಯಾವುದು ಕೂಡ ಶಾಶ್ವತವಾಗಿರಲ್ಲ. ಒಂದಷ್ಟು ದಿವಸ ಒಳ್ಳೆ ದಿವಸ ಇರುತ್ತೆ, ಒಂದಷ್ಟು ದಿವಸ ಕಷ್ಟಗಳು ಬರುತ್ತೆ. ಆದ್ದರಿಂದ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಯಾವುದಕ್ಕೆ ಇರತಕ್ಕಂಥದ್ದು ಅಂದ್ರೆ ಸುಖ ದುಃಖ, ಲಾಭ ನಷ್ಟ ಸಮಾನವಾಗಿರತಕ್ಕಂತಹ ಸ್ಥಿತಿಯಿಂದ ಸ್ವೀಕರಿಸುವುದಕ್ಕೋಸ್ಕರ ಜ್ಯೋತಿಷ್ಯ ಶಾಸ್ತ್ರದ ಸಹಾಯವನ್ನು ಪಡೆದುಕೊಳ್ಳಬೇಕೇ ಹೊರತು ಇದರಿಂದ ಭಯಪಡುವುದಕ್ಕೆ ನಮ್ಮ ಋಷಿಮುನಿಗಳು ಇದನ್ನೇ ಹೇಳಿರತಕ್ಕಂಥದ್ದು ಅಲ್ಲ. ಅದರಿಂದ ಮಾರ್ಗದರ್ಶನವನ್ನು ನಾವು ಕೊಡ್ತೀವಿ. ಯಾವ ಸಮಯದಲ್ಲಿ ಯಾವ ಗ್ರಹಸ್ಥಿತಿ ಹೇಗಿದೆ, ನೀವು ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಕೆಟ್ಟದಾಗಿದ್ರೆ ಅದಕ್ಕೆ ಏನು ಪರಿಹಾರ, ಹೇಗೆ ರೋಗ ಬಂದಾಗ ನಾವು ಔಷಧಿಯನ್ನು ತೆಗೆದುಕೊಳ್ತೀವೋ ಅದೇ ರೀತಿ ಗ್ರಹಗತಿಗಳು ನಮಗೆ ಪೂರಕವಾಗಿ ವರ್ತಿಸದೇ ಇದ್ದಂತಹ ಸಂದರ್ಭದಲ್ಲಿ ವರ್ತಿಸಬೇಕಾದ್ರೆ ನಾವು ಏನು ಮಾಡಬೇಕು. ಮನೆಯಲ್ಲೂ ನಮಗೆ ಚೆನ್ನಾಗಿಲ್ಲದೆ ಇದ್ರೆ ಅವ್ರು ಸಮಾಧಾನ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗೆ ಗ್ರಹಗತಿಗಳು ಕೂಡ ಜಾತಕದಲ್ಲಿ ಅಂತಹ ವ್ಯತಿರಿಕ್ತವಾದಂತಹ ವೈರುಧ್ಯವಾದಂತಹ ರೀತಿಯಲ್ಲಿ ಇದ್ರೆ ಅದಕ್ಕೆ ಪರಿಹಾರಗಳು ಇದ್ದೇ ಇರುತ್ತೆ. ಅದನ್ನು ಚಿಂತಿಸಬೇಕಾಗಿಲ್ಲ. ಉತ್ತಮವಾದಂತಹ ಭವಿಷ್ಯ ಇದೆ. ಜೊತೆಯಲ್ಲಿ ಏಕಾದಶ ಸ್ಥಾನ ಅಂದ್ರೆ 11ನೇ ಮನೆಗೆ ಗುರು ಬಂದ ನಂತರದಲ್ಲಿ ಇನ್ನೂ ಕೂಡ ಅಂದ್ರೆ ಜೂನ್ 1 ನಂತರ ಒಳ್ಳೆಯ ಫಲವನ್ನ ನೀವು ನಿರೀಕ್ಷೆಯನ್ನ ಮಾಡಬಹುದು. ಶನಿಯ ದೃಷ್ಟಿ ಇದ್ದರೂ ಕೂಡ ಗುರು ಬಲಿಷ್ಠನಾಗಿ ಉಚ್ಚಸ್ಥಾನ ಕರ್ಕಾಟಕ ರಾಶಿ ಅದಕ್ಕೆ ಬರ್ತಾನೆ. ಏಕಾದಶ ಸ್ಥಾನ ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂತಹ ಉತ್ತಮವಾದಂತಹ ಪರಿಸ್ಥಿತಿ ಇದೆ. ಏನು ಚಿಂತಿಸಬೇಡಿ, ಉತ್ತಮವಾದಂತಹ ಭವಿಷ್ಯ ಇದೆ, ಎಲ್ಲದೂ ಒಳ್ಳೆಯದಾಗುತ್ತೆ. ಇನ್ನೊಂದು ಕಾಲ್ ತಗೊಳಕ್ ಮುಂಚೆ ಗುರುಗಳೇ, ನಮ್ ರಾಜ್ಯದ ವಿಚಾರನೂ ಮಾತಾಡೋಣ ಅಂತ ಹೇಳಿ. ಅಂದ್ರೆ ಸುಭದ್ರವಾದ ಸರ್ಕಾರ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನರ ಕಡೆ ಗಮನ ಕಡಿಮೆ ಅನ್ನೋ ಆರೋಪ ಆಗಿಂದಾಗೆ ಕೇಳೋಕ್ ಸಿಗ್ತಾ ಇತ್ತು. ನಮ್ಮ ರಾಜ್ಯ ರಾಜಕೀಯಗಳಲ್ಲಿ ಏನಾದ್ರೂ ಸ್ಥಿತ್ಯಂತರಗಳು, ಅದರಲ್ಲೂ ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು, ಸ್ಥಿತ್ಯಂತರಗಳಾಗತ್ತಾ ಅಂತ ನಾನು ಕೇಳ್ತೀನಿ. ಇವ್ರು ಮುಖ್ಯಮಂತ್ರಿ ಆಗ್ತಾರ ಬಿಡ್ತಾರ ಅನ್ನೋದಲ್ಲ. ಡಿ.ಕೆ. ಶಿವಕುಮಾರ್ ಹಿಂಬಾಲಕರೆಲ್ಲ ಅವರೇ ಡೇಟ್ ಕೊಡ್ತಿದ್ದಾರೆ, ಜನವರಿ 6-9. ಸೊ 2026 ಯೋಗ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ನಿಮ್ಮಲ್ಲೂ ಕಳೆದ ವಾರ ಹೇಳಿದ್ದೆ, 18ನೇ ಇಸ್ವಿಯಲ್ಲೂ ಹೇಳಿದ್ದೆ, ಕಳೆದ ಚುನಾವಣೆಯ ಎಲೆಕ್ಷನ್ ಬಂದ ಮೇಲೂ ಕೂಡ ಇದ್ರ ಬಗ್ಗೆನೆ ಹೇಳಿದ್ದೆ. ಸೂಕ್ಷ್ಮವಾಗಿ, ಸ್ಪಷ್ಟವಾಗಿ, ಓಪನ್ ಆಗಿ ಕೂಡ ಹೇಳಿದ್ದೆ. ಏನೋ ದಂಡು ಎಲ್ಲ ದಾಳಿ ಎಲ್ಲ ಲೂಟಿ ಮಾಡಿದ ಮೇಲೆ ದಂಡಿಗೆ ಬಾಗಿಲು ಹಾಕಿದ್ರು ಅಂತಂತ ಆಗಿದೆ ಇವಾಗ. ಯಾವಾಗ ಸಮಯ ಅವರ ಪರವಾಗಿ ಇತ್ತೋ ಬದಲಾವಣೆ ತರಲಿಕ್ಕೆ, ಶನಿಯ ಕುಂಭಸ್ಥಾನ ಮಾರ್ಚ್ ಕೊನೆ 2025 ಅಲ್ಲಿವರೆಗೂ ತೋರಿಸಬೇಕಾಗಿರ್ತಕ್ಕಂತಹ ಒಂದು ಸಾಹಸವನ್ನು ಅವರು ತೋರಿಸಲಿಲ್ಲ. ನಡೀತಿರೋದು ಆ ಮಹಾದಶೆ, ಆಯ್ತಾ. ಅವ್ರಿಗೆ ಯೋಗಕಾರಕನ ದಶೆಯ ಮುಂದೆ ಹೋಗ್ಬಿಟ್ಟ ಮೇಲೆ ಅವನಾಗ್ಲೇ ಲಗ್ನವನ್ನು ನೋಡ್ತಾ ಇದ್ದಾನೆ, ಈಗ ಸ್ಪರ್ಶ ಮಾಡ್ತಿದ್ದಾನೆ, ಆಯ್ತಾ. ಇನ್ನು 2 ವರ್ಷ ಅವರಿಗೆ ಲಗ್ನಕ್ಕೆ ಶನಿಯ ಪ್ರಭಾವ ಮತ್ತು ಅವರ ರಾಶಿಗೆ ಕೃತಿಕಾ ನಕ್ಷತ್ರಕ್ಕೆ ಶನಿಯ ದೃಷ್ಟಿ ಆಲ್ರೆಡಿ ಇದೆ, ಮಾರಕ ದೃಷ್ಟಿ, ಆಯ್ತಾ. ಸೊ ಇವು ಎಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತಂತ ಏನಕ್ಕೆ ಹೇಳಿದ್ವಿ? ಈ ಕಾರಣಕ್ಕೆ ನಮಗೆಲ್ಲ ಪೂರಕವಾಗಿ ಇದ್ದಾಗ ನಾವು ಅದಕ್ಕೆ ಬೇಕಾಗಿರುವಂತ ಪೂರ್ತಿ ಸಾಹಸವನ್ನು ತೋರಿಸಲಿಲ್ಲ. ಸೊ ಹಾಗಾಗಿ ಬದಲಾವಣೆ ಅಂತನ್ನೋದು ಏನು ರಾಜಕೀಯವಾಗಿ ಅವರ ಸರ್ಕಾರದಲ್ಲಿ ಅವರವರ ಸೀಟ್ಗಳು ಬದಲಾವಣೆ ಆಗ್ತಕ್ಕಂಥದ್ದು ಏನೂ ಇಲ್ಲ. ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇದೆ ಈ ವರ್ಷ. ಅದು ಸ್ಪೆಷಲಿ ಅಪ್ ಟು ಏಪ್ರಿಲ್ ಮಿಡ್ ವೀಕ್ ವರೆಗೂ ಅವರು
ಸಾಕಷ್ಟು ಅದಕ್ಕೆ ಕಾಳಜಿ ತಗೋತಾರೆ. ಆದರೆ ಅವರಿರುವಂತ ಪರಿಸ್ಥಿತಿ, ಅವರಿಗೆ ಜಾತಕದಲ್ಲೂ ಕೂಡ ಅವರಿಗೆ ಸ್ವಲ್ಪ ಕುಜ ಬಾಧೆಗಳು ಉಂಟು, ಆಯ್ತಾ, ಶನಿಯ ಬಾಧೆಗಳು ಉಂಟು. ಸೊ ಏಜು ಆಗ್ತಾ ಇರೋದ್ರಿಂದ ಸೊ ಇಟ್ ಕ್ಯಾನ್ ಗೆಟ್ ವರ್ಸ್ ಅಪ್ ಟು ಇದರಲ್ಲಿ. ಅವರು ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ಸ್ವಲ್ಪ ಹೆಚ್ಚು ವಿಶ್ರಾಂತಿಯನ್ನು ಅದಕ್ಕೆ ಸಂಬಂಧಪಟ್ಟಿರೋ ತಗೊಂಡ್ರೆ ಅವರು ಇದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇನ್ನು ಹೆಚ್ಚು ಅನುಕೂಲ ಆಗ್ತದೆ ಅಂತ. ಎಲ್ಲಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಎಲ್ಲಮ್ಮ ಅವರು. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ನಮಸ್ತೆ. ಪ್ರಶ್ನೆ ಕೇಳಿ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ, ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಸ್ವಾಮಿ. 29/4/96 ನಕ್ಷತ್ರ ಹೇಳಿ. ರಾಶಿ ನಕ್ಷತ್ರ ಸಿಂಹರಾಶಿ, ಪುಬ್ಬ ನಕ್ಷತ್ರ ಸ್ವಾಮಿ. ಪ್ರಶ್ನೆ. ಮಗಳಿಗೆ ಗಂಡ್ ಸೆಟ್ ಆಗ್ತಾ ಇಲ್ಲ ಸ್ವಾಮಿ. ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ 4 ವರ್ಷದಿಂದ. ಎಷ್ಟು ವಯಸ್ಸು ಈಗ? 96 ಅಂದ್ರೆ 29 ತುಂಬುತ್ತೆ ಮೇಡಮ್ ನೆಕ್ಸ್ಟ್ ಸರ್. ಈಗ 96ನೇ ಇಸ್ವಿಗೆ ಇವಾಗ 29 ವರ್ಷ ಆಗ್ತದೆ. ಸ್ವಲ್ಪ ಲೇಟ್ ಆಯ್ತು. ಇವಾಗ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂತಹ ವರ್ಷ ಇದು. ಜೂನ್ ಒಳಗಡೆ ನೀವು ಹೆಚ್ಚು ಇಲ್ಲಿವರೆಗೂ ಏನ್ ಪ್ರಯತ್ನ ಮಾಡಿದ್ದೀರಿ, ಜೂನ್ ಒಳಗಡೆ ಅದರ ಫಲವನ್ನು ದೇವರು ಕೊಡ್ತಾನೆ. ಜೂನ್ ನಂತರ ವ್ಯಯಕ್ಕೆ ಬರ್ತಾನೆ ಗುರು. ಸಪ್ತಮಾಧಿಪತಿ ಶನಿಯು ಅಷ್ಟಮದಲ್ಲಿ ಇರೋದು, ಸಪ್ತಮದಲ್ಲಿ ಪಾಪಗ್ರಹರಿರೋದು, ಇದೆಲ್ಲ ಸ್ವಲ್ಪ ದೋಷಗಳಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಗಾರಿಷ್ಟಗಳು ಅಥವಾ ನಾಗಶಾಂತಿಗಳು, ಸುಬ್ರಹ್ಮಣ್ಯ ದೇವರ ಹೋಮ, ಸುಬ್ರಹ್ಮಣ್ಯ ರಕ್ಷೆ, ಮತ್ತೆ ವನದುರ್ಗ ಹೋಮ, ಇಂಥ ರಕ್ಷೆಗಳನ್ನೆಲ್ಲ ಅಥವಾ ಅಭಿಷ್ಟ ಹೋಮಗಳನ್ನೆಲ್ಲ ಮಾಡಿಸ್ಕೊಳ್ಬೇಕು. ಯೋಗ್ಯರಾಗಿರ್ತಕ್ಕಂಥ ಪುರೋಹಿತರುಗಳಲ್ಲಿ ನಾನು ಇದನ್ನೆಲ್ಲ ಹೇಳಿದ್ದೀನಿ ಅಂತಂತ ಹೇಳಿ ಮಾಡಿಸ್ಕೊಳ್ಳಿ. ಜೂನ್ ಒಳಗಡೆ ಆಗ್ತದೆ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ನಾಳೆ ಹೊಸ ವರ್ಷ 1ನೇ ತಾರೀಕು, 1ನೇ ತಿಂಗಳು. ಈ ದಿನದಲ್ಲಿ ಹಲವರು ಅದನ್ನ ಹುಚ್ಚಂತಿರೋ ಅಥವಾ ಒಂದು ಸೇಕ್ ಆಫ್ ಇಂಟ್ರೆಸ್ಟ್ ಅಂತಿರೋ, ಅವತ್ತೇ ಹೆರಿಗೆ ಮಾಡಿಸ್ಬೇಕು ಅನ್ನುವಂತ ಲೆಕ್ಕಾಚಾರಗಳು ಬಹಳ ಜನರಿಗೆ ಇರುತ್ತೆ. ಬಲವಂತವಾದ ಹೆರಿಗೆ, ಆಳೆ ಫಸ್ಟ್ ಡೇಟ್ ಅಲ್ಲೇ ನಮಗೆ ಮಗು ಆಗ್ಬೇಕು ಅನ್ನುವಂತ ಲೆಕ್ಕಾಚಾರ, ಇದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ದೇವದತ್ತ ಶರ್ಮಾ ಅವರು ಉತ್ತರಿಸಲಿ, ನೀವು ಉತ್ತರಿಸಿ. ಇದೊಂದು ಕಾಲಕ್ಕೆ ಮತ್ತು ಪ್ರಕೃತಿಗೆ ವಿರುದ್ಧವಾಗಿ ನಡೀತಕ್ಕಂಥದ್ದಾದ್ರಿಂದ ಯಾವುದೆಲ್ಲ ನಾನು ಆಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ, ಯಾವುದೆಲ್ಲ ಅಶಾಸ್ತ್ರೀಯವೋ ಅದೆಲ್ಲವೂ ಕೂಡ ಆಸುರೀಯ ಅಂತಂತ ಏನ್ ಹೇಳಿದ್ದೀನಿ. ಇದಕ್ಕೂ ಅದೇ ಉತ್ತರವೇ. ಅವ್ರು ಏನಾದ್ರೂ ಡೇಟ್ ಹತ್ರ ಬರ್ತಿದೆ, 22ರಿಂದ ಹೇಳಿದ್ದಾರೆ, ಇನ್ನೂ ಆಗಿಲ್ಲ, ಹಂಗಿದ್ರೆ ಅದು ಒಂದು ಮೆಡಿಕಲಿ ಪಾಸಿಬಲ್, ಮೆಡಿಕಲಿ ಅಕ್ಸೆಪ್ಟಬಲ್. ಅದು ಏನೋ ಸಿ ಸೆಕ್ಷನ್ ಮಾಡ್ತಾರೆ, ಅದು ಬೇರೆ ವಿಷಯ. ನೀವು ಹೇಳಿದಂತೆ ಅದು ಇನ್ನೂ ಡೇಟಾ ಕೊಟ್ಟಿಲ್ಲ, ಅದು ಇನ್ನೂ ಯಾವಾಗಲೂ ಇದೆ ಅಂತಂತ ಅದಕ್ಕೆ ಮುಂಚೆನೆ ಮಾಡಿ ಅಂತಂತ ಎಷ್ಟು ವೈದ್ಯರು ಅದಕ್ಕೆ ಸಹಕರಿಸ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಆ ರೀತಿ ಏನಾರ ಆಗ್ತಾ ಇದ್ರೆ ಅದನ್ನು ಖಂಡಿತವಾಗಿ ಮಾಡಬಾರದು. ಮತ್ತೆ ನಾಳೆ ಅಂತೂ ಮಾಡಲೇಬಾರದು. ಒಂದು ಚತುರ್ಗ್ರಹ ಯೋಗ ಕಳ್ಳಕಾಕರ ಒಂದು ಕಾಟ ಅಥವಾ ಕಳ್ಳಕಾಕರ ಪ್ರಭಾವದಿಂದ ಹುಟ್ಟತಕ್ಕಂತಹ ದೋಷಗಳಿದೆ ನಾಳೆ ನಾಡುದು. ಜನವರಿ 1, ಜನವರಿ 2. ಹೌದು. ಶುಕ್ರನನ್ನು ಕುಜನು ಪೀಡಿಸ್ತಾನೆ, ಕುಜನನ್ನು ರವಿ ಪೀಡಿಸ್ತಾನೆ, ರವಿಯನ್ನು ಬುಧ ಪೀಡಿಸ್ತಾನೆ, ಬುಧನನ್ನು ಪುನಃ ಕುಜ ಪೀಡಿಸ್ತಾನೆ. ಸೊ ಇದೆಲ್ಲ ಇಟ್ ಇಸ್ ಅದು ಪ್ರಾತಃ ಲಗ್ನವು ಧನುರ್ ಲಗ್ನವೇ. ಸೊ ಇದೆಲ್ಲ ಸಮಸ್ಯೆಗಳಿದೆ ನಾಳೆ. ಅಲ್ಲಿಗೆ ನಾನು